ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಹೂವನ್ನ ಕಟ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆ ಹೂವನ್ನ ಕಟ್ಟೋಕ್ಕೆ ಬರೋದಿಲ್ಲ ಅಂತ ಅಂದರೆ ನಾನು ನೋಡಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಹೂವನ್ನ ಕಟ್ಟೋದು ಅಂತ. ತುಂಬ ಸಿಂಪಲ್ಲಾಗಿ ನಾವು ಕಟ್ಕೊಳ್ಬೋದು. ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾನು ಹೂವನ್ನ ಕಟ್ಟಿ ತೋರಿಸ್ತೀನಿ ಅಂತ. ನೋಡ್ತಾ ಇಲ್ಲ, ಫಸ್ಟಿಗೆ ನಾನು ದಾರಾನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಹೂ ಕಟ್ಟ ದಾರ ಅಲ್ಲ, ಇದು ಖಾಲಿ ಆಗಿತ್ತು. ನಾನು ಮನೆಯಲ್ಲಿ ನಾವು ಬಟ್ಟೆಗೆ ಯೂಸ್ ಮಾಡ್ತೀವಿ ನೋಡಿ, ರೀಲ್ ದಾರ, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲೇ ನಾನು ಕಟ್ಟಿ ತೋರಿಸ್ತಾ ಇದ್ದು. ಗ್ರಿಪ್ಪು ಕರೆಕ್ಟಾಗಿ ಸಿಕ್ಕೋದಿಲ್ಲ, ಆದರೂ ನಾನು ಒಂದೆರಡು ಸಲ ಎಳೆನ ಹಾಕ್ಕೊಂಡು ಕಟ್ಕೊಂಡು ತೋರಿಸ್ತಿದ್ದೀನಿ. ನೋಡಿ, ಫಸ್ಟಿಗೆ ಈ ರೀತಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಫಸ್ಟು ಮೇಲ್ಗಡೆ ಒಂದು ಇಟ್ಕೊಳ್ಬೇಕು, ಆಮೇಲೆ ನೋಡಿ ಕೆಳಗಡೆ ಈ ತುದಿ ಮಧ್ಯದಲ್ಲಿ ಹಿಂಗೆ ಇಟ್ಕೊಂಡು ನೋಡಿ ಫಸ್ಟಿಗೆ ಈ ಥರ ದಾರನ ಸುತ್ಕೊಳ್ಬೇಕು. ನಂತರ ನೋಡಿ ಈ ಕಡೆ ಮೇಲ್ಗಡೆಯಿಂದ ಬಂದುಬಿಟ್ಟು ಕೆಳಗೆ ಬಂದು ಆಮೇಲೆ ಒಂದು ಸುತ್ತು ನಾವು ಈ ಕಡೆ ಬಲಗಡೆಯಿಂದ ನಾವು ದಾರನ ತಗೊಂಡು ಈ ಹೂವಿನೊಳಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದಿರಲ್ಲ, ನಾನು ಇನ್ನೂ ಒಂದ್ಸಲಿ ಗ್ರಿಪ್ ಸಿಗಲಿ ಅಂದ್ಬಿಟ್ಟು ಇದು ರೀಲ್ ದಾರ ಕರೆಕ್ಟಾಗಿ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ನಾನು 2 ಸಲ ನಾನು ತಿರುಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ರೀತಿಯಾಗಿ ನೋಡಿ ತಿರ್ಗಾನು ಇನ್ನೊಂದು ಹೂನ ನಾನು ಇಟ್ಕೊಳ್ತೀನಿ. ಮೇಲ್ಗಡೆ ಒಂದು, ನಂತರ ಈ ರೀತಿಯಾಗಿ ಕೆಳಗಡೆ ಒಂದು ಇಟ್ಕೊಂಡಿದ್ದೀನಿ. ಇಟ್ಕೊಂಡು ನೋಡಿ ಕೆಳಗಡೆಯಿಂದ ಮೇಲೆ ತೊಗೊಳ್ಬೇಕು. ಮೇಲೆ ತೊಗೊಂಡು ಒಂದ್ಸಲಿ ಬಲಗಡೆಯಿಂದ ಹಿಂಗೆ ಗಂಟು ಹಾಕ್ಕೊಂಡು ಹೂವಿನೊಳಗೆ ತಿರ್ಗಾ ನಾವು ಮೇಲ್ಗಡೆ ಭಾಗ ಹೂ ಇರುತ್ತೆ ನೋಡಿ, ಅದರೊಳಗೆ ನಾವು ಹಾಕ್ಕೊಂಡು ಈ ರೀತಿಯಾಗಿ ಗಂಟನ್ನ ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೂ ಒಂದ್ಸಲಿ ನಾನು ಅದೇ ರೀತಿಯಾಗಿ ಹಾಕ್ಕೊಳ್ತೀನಿ. ಇದೇ ರೀತಿಯಾಗಿ ನಾವು ಹೂಗಳನ್ನ ಕಟ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೂ ಒಂದ್ಸಲಿ ನಾನು ತೋರಿಸ್ತೀನಿ. ಮೇಲ್ಗಡೆ ಒಂದು, ಕೆಳಗಡೆ ಒಂದು, ತಿರ್ಗಾ ಮೇಲಿಂದ ಕೆಳಗೆ ಬರಬೇಕು. ಒಂದ್ಸಲಿ ಗಂಟು ಮಾಡಿಕೊಂಡು ಈ ರೀತಿಯಾಗಿ ಹೂವಿನ ಮೇಲ್ಗಡೆ ಇಟ್ಕೊಂಡಿರ್ತೀವಲ್ಲ, ಆ ಹೂವಿನ ಮೇಲ್ಭಾಗಕ್ಕೆ ಈ ರೀತಿಯಾಗಿ ನಾವು ಗಂಟನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ಹೂವನ್ನ ಕಟ್ಕೊಳ್ಬೋದಲ್ಲ. ಹೂ ಕಟ್ಟೋರಿಗೆ ತುಂಬ ಕಷ್ಟ ಅಂದರೆ ಈ ರೀತಿಯಾಗಿ ನಾನು ಈಸಿಯಾಗಿ ನೋಡಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹೂವನ್ನ ಕಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ನಾವು ಹಬ್ಬಗಳಲ್ಲೆಲ್ಲ ತೊಗೊಂಡು ಬಂದು ಮಾರ್ಕೆಟಲ್ಲಿ ನಮಗೆ ಬೇಕಾದಂಗೆ ಚೆನ್ನಾಗಿ ನಾವು ಕಟ್ಕೊಂಡು ದೇವರಿಗೆ ಮುಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಹಾಗೆಯೇ ನಮಗೆ ಬೇಕಾದಾಗ ನಾವು ಚೆನ್ನಾಗಿ ಮುಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಹೂಗಳನ್ನೆಲ್ಲ ಸ್ವಲ್ಪ ಕಟ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ. ಅದೇನು ಹೂ ಕಟ್ಟೋದೇನು ಕೆಲಸ ಅಲ್ಲ, ತುಂಬ ಕಷ್ಟ ಏನಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಕಟ್ಕೊಳ್ಬೋದು. ನೋಡಿ, ತುಂಬ ಚೆನ್ನಾಗಿದ್ದು ಕಾಕಡ ಹೂವು ಅರಳ್ತಾ ಇದೆ. ಹೂ ಕಟ್ಟೋಕ್ಕೆ ಅಂದರೆ ನನಗೆ ತುಂಬಾ ಇಷ್ಟ. ನೋಡಿ, ಈ ರೀತಿಯಾಗಿ ನಾನು ಕಟ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ನಾನು ಯಾವ ರೀತಿಯಾಗಿ ಹೂನ ಕಟ್ಟಿದ್ದೀನಿ ಅಂತ, ಯಾವ ರೀತಿಯಾಗಿ ಕಟ್ಟಿರೋದು ನಿಮಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ನಾನು ತಿರುಗಿಸ್ಕೊಂಡು ನೋಡಿ ಕಟ್ಕೊಳ್ತಾ ಬರ್ತೀನಿ. ನೋಡ್ಬೋದು ಇವಾಗ ನೀವು. ಫಸ್ಟಿಗೆ ಇಷ್ಟು ಕಟ್ಕೊಂಡಿದ್ದೀನಲ್ಲ, ಇನ್ನೊಂದು ಸ್ವಲ್ಪನೂ ಕೂಡ ನಾನು ಕಟ್ಕೊಂಡು ತೋರಿಸ್ತೀನಿ. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಫ್ರೆಂಡ್ಸ್ ನಾವು ಹೂನ ಕಟ್ಕೊಳ್ಬೋದು. ಈ ರೀತಿಯಾಗಿ ಸಿಂಪಲ್ ಮೆಥಡಲ್ಲಿ ನಾನು ಇವತ್ತು ಹೂನ ಕಟ್ಟಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾರಿಗೆ ಹೂ ಕಟ್ಟೋಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡ್ರೆ ಈ ರೀತಿಯಾಗಿ ನೋಡಿಕೊಂಡು ನೀವು ಸಿಂಪಲ್ಲಾಗಿ ನೀವು ಕೂಡ ಕಲ್ತ್ಕೊಳ್ಬೋದು ಹೂನ ಕಟ್ಟೋದನ್ನ. ನೋಡಿ, ಯಾವ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ ಅಲ್ವಾ. ತುಂಬ ಚೆನ್ನಾಗಿ ಇದು ಕಟ್ಟಿದ ಮೇಲೆ ತುಂಬ ಪೂರ್ತಿಯಾಗಿ ನೋಡಿದ ಮೇಲೇ ಇದು ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಷ್ಟುದ್ದ ಕಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಪೂರ್ತಿಯಾಗಿ ನಾನು ಕಟ್ಕೊಂಡು ನಂತರ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಪೂರ್ತಿಯಾಗಿ ಹೂನ ಕಟ್ಕೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, ನಾನು ಕೆಳಗಡೆ ಒಂದು ಮೇಲ್ಗಡೆ ಒಂದು ಅಷ್ಟೇ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ದಿಂಡು ಬಂದಿದೆ ಅಂತ ನೋಡ್ಬೋದು ಇವಾಗ ನೀವು. ನಾನು 2 ಹೂನ ಹಾಕ್ಕೊಂಡು ಕಟ್ಕೊಂಡಿಲ್ಲ, ಒಂದೊಂದೇ ಹಾಕಿ ನಿಮಗೆ ತೋರಿಸಿದ್ದೀನಲ್ಲ. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಅಷ್ಟೇ ಹಾಕಿ ನಾನು ತೋರಿಸಿದ್ದೀನಿ. ನೋಡಿ, ಯಾವ ರೀತಿಯಾಗಿ ದಿಂಡಿಗೆ ಹೂ ಕಟ್ಟಿರೋದು ಬಂದಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಒಂದು ಕಮೆಂಟ್ ಮಾಡಿ. ಯಾರಿಗೆ ಹೂ ಕಟ್ಟೋಕ್ಕೆ ಬರೋದಿಲ್ಲ ಅಂತಂದರೆ ಈಸಿಯಾಗಿ ಈ ಮೆಥಡ್ ನೋಡಿಕೊಂಡು ನೀವು ಫಾಲೋ ಮಾಡಿ. ನೋಡ್ತಾ ಇದ್ದಿರಲ್ಲ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.